ಲಕ್ಷ್ಮಿ, ಏನು ಮಾಡ್ತಾ ಇದ್ದೀಯ ಆ ಕಡೆ ತಿರ್ಕೊಂಡು? ಏನಿಲ್ಲ ಕಣಂಗ್ ಬಂದ್ರಿ. ನನ್ನ ಹೆಂಡತಿ ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇರಂಗಿದೆ. ಹಂಗೇನು ಯೋಚನೆ ಮಾಡ್ತಿಲ್ಲ ಕಣಂತೆ, ಬನ್ನಿ ಕುತ್ಕೊಳ್ಳಿ. ಏನು ಚಿನ್ನಮ್ಮ, ನಮ್ಮ ಮನೆಯಲ್ಲ ಅಡ್ಜಸ್ಟ್ ಆಯ್ತಾ ನಿನಗೆ? ನಮ್ಮೂರು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮದಿರಿಬ್ರು ಎಲ್ಲ ಇಷ್ಟ ಆದ್ರಾ? ಹ್ಞೂ ಕಣ್ರಿ, ಎಲ್ಲ ಇಷ್ಟ ಆದರೂ ಹಂಗೇನೂ ಇಲ್ಲ, ಎಲ್ಲರೂ ಒಳ್ಳೆಯವರೇ ಬಿಡಿ. ಆದರೆ ಅತ್ತೆನೇ ಸ್ವಲ್ಪ ಘಾಟಿ, ಯಾವಾಗಲೂ ಗುಸು ಗುಸು ಅಂತಿರ್ತಾರೆ. ಅವರೇ ಸ್ವಲ್ಪ ಘಾಟಿ ಅನಿಸುತ್ತೆ. ಯಾವಾಗಲೂ ಆ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ, ಬೇಗ ಬೇಗ ಕೆಲಸ ಮಾಡು ಅಂತ ಕೂಗ್ತಾನೆ ಇರ್ತಾರೆ ಕಣ್ರಿ. ನನಗಂತೂ ಫ್ರೀಯಾಗಿರೋಕ್ಕೆ ಬಿಡಲ್ಲ. ಒಂದು 5 ನಿಮಿಷ ಫೋನ್ ಇಟ್ಕೊಂಡಿದ್ರೆ ಸಾಕು, ಆವಾಗಲೇ ಫೋನ್ ಇಟ್ಕೊಂಡಿದ್ದೀಯಾ, ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಅಂತ ಬೈತಾರೆ ಕಣ್ರಿ. ಅದಕ್ಕೆ ಸ್ವಲ್ಪ ಬೇಜಾರು ಅತ್ತೆ ಮೇಲೆ ನನಗೆ. ಹಂಗೇನಿಲ್ಲ, ಸುಮ್ಮನೆ ಇರೆ. ಅಮ್ಮ ಸ್ವಲ್ಪ ಹಂಗೆ ಬಾಯಿ ಜೋರು ಅಷ್ಟೇ. ಕೆಲಸ ಎಲ್ಲ ಬೇಗ ಆಗ್ಬಿಟ್ರೆ ಅವ್ರೇನು ಕೂಗಾಡಲ್ಲ. ಕೆಲಸ ಆಗಿಲ್ಲ ಅಂದರೆ ನಿನ್ನ ಮೇಲೆಲ್ಲ ನನ್ನ ಮೇಲೂ ಕೂಗಾಡ್ತಾರೆ, ನಮ್ಮ ಅಪ್ಪನ ಮೇಲೂ ಕೂಗಾಡ್ತಾರೆ. ನನ್ನ ತಮ್ಮದಿರ್ನಂತೂ ಬಿಡೋದೇ ಇಲ್ಲ. ಕೂಕೊಂಡು ಬೈತಾ ಇರ್ತಾರೆ. ನಮ್ಮ ಅಮ್ಮನಿಗೆ ಕೆಲಸ ಎಲ್ಲ ಬೇಗ ಬೇಗ ಆಗ್ಬಿಡ್ಬೇಕು. ಕೆಲಸ ಏನಾದರೂ ಬಿಟ್ಬಿಟ್ಟು ಕೂತಿದ್ರೆ ಅಲ್ಲಿ ಇಲ್ಲಿ ಯಾವಾಗಲೂ ಬೈತಾ ಇರ್ತಾರೆ. ಬೆಳಿಗ್ಗೆ ಎದ್ರೆ ಸಾಕು ಬೈದ್ಬಿಡ್ತಾರೆ ಕೆಲಸ ಆಗಿಲ್ಲ ಅಂತ. ಅದಕ್ಕೆ ಫಸ್ಟು ನಮ್ಮ ಅಮ್ಮ ಏನು ಹೇಳ್ತಾರೋ ಕೆಲಸ ಅದು ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ಏನು ಬೈಯೋಕ್ಕೆ ಹೋಗಲ್ಲ. ಇನ್ನೊಂದು ಕೆಲಸ ಮಾಡು, ಅಮ್ಮ ಇಲ್ಲದೇ ಇದ್ದಾಗ ಬೇಕಾದ್ರೆ ಫೋನ್ ನೋಡು, ಆದರೆ ಅಮ್ಮ ಇದ್ದಾಗ ಮಾತ್ರ ಫೋನ್ ಇಟ್ಕೊಂಡು ಕೂತ್ಕೋಬೇಡ. ಅಮ್ಮ ಇದ್ದಾಗ ಏನೇನಾದರೂ ಕೆಲಸ ಮಾಡ್ತಾಯಿರೋ, ಆವಾಗ ಅವ್ರಿಗೆ ಖುಷಿಯಾಗುತ್ತೆ. ಆವಾಗ ಅವರೇ ನನ್ನ ಸೊಸೆ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಎಲ್ಲರ ಹತ್ರನೂ ಹೊಗಳ್ಕೊಂಬರ್ತಾರೆ. ನೀನು ನಾನು ಹೇಳ್ದಂಗೆ ಮಾಡು. ಸರಿ ಬಿಡ್ರಿ, ಆಯಿತು, ಹಂಗೆ ಮಾಡ್ತೀನಿ. ಆದರೂ ಯಾಕೆ ಮುಖ ತಿರ್ಸ್ಕೊಂಡು ಆ ಕಡೆ ಕೂತ್ಕೋತಾ ಇದೀಯಾ? ನನ್ನ ಕಡೆ ನೋಡಲ್ವ ನೀನು? ನನ್ನ ಕಂಡ್ರೆ ಇಷ್ಟ ಇಲ್ವಾ ನಿನಗೆ? ಹೋಗ್ರಿ, ನೀವು ಹೆಂಡ್ತಿ ಅನ್ನೋ ಪ್ರೀತಿನೇ ಇಲ್ಲ. ಯಾವಾಗಲೂ ಹೊಲ ಹೊಲ ಅಂತ ಹೊಲ್ದ ಹತ್ರನೇ ಇರ್ತೀರ. ನಿಮಗೂ ಒಬ್ಬಳು ಮನೇಲಿ ಕಾಯ್ತಾ ಕೂತಿರ್ತಾಳೆ, ಬೇಗ ಮನೆಗೆ ಹೋಗಬೇಕು, ನನ್ನ ಹೆಂಡ್ತಿ ಮಾತಾಡಿಸ್ಬೇಕು, ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಏನೂ ಇಲ್ಲ ನಿಮಗೆ. ಯಾವಾಗಲೂ ಹೊಲ್ದ ಹತ್ರನೇ ಇರ್ತೀರ, ನನಗೂ ಬೇಜಾರಾಗುತ್ತೆ. ಅದು ಹಂಗಲ್ಲ ಕಣೆ ಚಿನ್ನ. ಏನಾಯ್ತು ಗೊತ್ತಾ, ಮದುವೆ ಮುಂಜಿ ಅಂತ ತೆರಿಕೊಂಡು ಹೊಲ್ದ ಹತ್ರ ಯಾವ ಕೆಲಸನೂ ನೆಟ್ಗಾಗಿರಲಿಲ್ಲ. ಮದುವೆ ಕಡೆ ಜ್ಞಾನ ಆಗಿ ಕಬ್ಬು ಕರೆಕ್ಟಾಗಿ ನೀರು ಬಿಟ್ಟಿರಲಿಲ್ಲ, ಕಬ್ಬೆಲ್ಲ ಒಣಗೋಯ್ತಾಯಿತ್ತು ಕಣೆ. ಅದಕ್ಕೆ ಕಬ್ಬುಗೆ ನೀರು ಬಿಡೋಣ ಅಂತ ಹೋಗಿದ್ದೆ ಕಣ್ ಚಿನ್ನ. ಬೇಜಾರು ಮಾಡ್ಕೋಬೇಡ ಚಿನ್ನ. ಹೋಗ್ರಿ, ನೀವು ಯಾವಾಗಲೂ ಕಥೆನೇ ಹೇಳ್ತೀರಾ. ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಲಿಲ್ಲ, ನಿಮ್ಮನ್ನು ಅಂತ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ, ಯಾವ ಟೆಂಪಲ್ಗೂ ಕರ್ಕೊಂಡು ಹೋಗಲಿಲ್ಲ. ನನಗೇನು ಬೇಜಾರಾಗೋದಿಲ್ವೇನು? ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂತ ಕೇಳೋಣ ಅಂದರೆ ನನ್ನ ಹತ್ರನೇ ಬರಲ್ಲ, ಹೊಲ್ದ ಹತ್ರನೇ ಇರ್ತೀರ. ನಾನು ಬರ್ತಾರಂತ ಕಾಯ್ಕೊಂಡು ಕೂತಿರ್ತೀನಿ, ಸಾಯಂಕಾಲ ತನಕ ಬರೋದೇ ಇಲ್ಲ. ನನಗೂ ತುಂಬ ಬೇಜಾರಾಗುತ್ತೆ. ನೀನೇನು ಬೇಜಾರು ಮಾಡ್ಕೋಬೇಡ. ನಿಮ್ಮನ್ಗೆ ಹೋಗೋಣ. ಅಮ್ಮನ ಕೇಳ್ತೀನಿ, ಸ್ವಲ್ಪ ಕೆಲಸ ಎಲ್ಲ ಮುಗಿಲಿ. ಒಂದು 2-3 ದಿನ ತಾಳು, ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ, ಆಯ್ತಾ ಚಿನ್ನ? ನೋಡಿ ನನ್ನ ಕಡೆ ಸ್ವಲ್ಪ ನೋಡಿ ಚಿನ್ನ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀರಾ? ನಿಜವಾಗ್ಲೂ? ಪ್ರಾಮಿಸ್ ಕರ್ಕೊಂಡು ಹೋಗ್ತೀನಿ ಕಣ, ಸುಮ್ಮನಿರೆ ಚಿನ್ನ, ಬೇಜಾರು ಮಾಡ್ಕೋಬೇಡ. ನೀನು ಹಿಂಗೆ ಮುಖ ಉದಿಸ್ಕೊಂಡು ಕೂತ್ಕೊಂಡ್ರೆ ನನಗೆ ಇಷ್ಟ ಆಗೋಲ್ಲ. ನೀನು ಯಾವಾಗಲೂ ನಗ್ನಗಿತ ಚೆನ್ನಾಗಿದ್ರೆ ನನಗೆ ಇಷ್ಟ ಆಗೋದು. ನಗು, ಎಲ್ಲಿ ನಗು ನಗು. ಹೋಗ್ರಿ, ಸುಮ್ಮನೆ ನೀವು ರೇಗಿಸ್ಬೇಡಿ ನನ್ನ. ಹೋಗ್ರಿ. ಸರಿ, ಅಡುಗೆ ಏನು ಮಾಡಿದ್ದಿ ಚಿನ್ನ? ಬೆಳ್ಳಿ ಒಲೆ ಮೇಲೆ ಬಂಗಾರು ತಪ್ಪಲೆ ಮಡಗಿ, ಬಾದಾಮಿ ಪಲ್ಯ ಮಡಗಿ, ಖರ್ಜೂರದ ಪಾಯಸ ಮಾಡಿದ್ದೀನಿ ಕಣ್ರಿ. ಬನ್ನಿ, ಊಟ ಮಾಡಿ ನೋಡಿ, ಟೇಸ್ಟ್ ನೋಡಿ, ನನ್ನ ಕೈ ರುಚಿ ಹೆಂಗೈತೆ ಅಂತ ಹೇಳಿ ಬನ್ನಿ. ನಡಿ, ಊಟ ಹಾಕೊಡು ಮತ್ತೆ. ಅದು ಹೆಂಗಿದೆ ಬೆಳ್ಳಿ ಒಲೆ ಮೇಲೆ, ಹೆಂಗೆ ಬಂಗಾರು ತಪ್ಪಲೆ ಮಡಗಿ, ಅದು ಹೆಂಗೆ ಬಾದಾಮಿ ಹಲ್ವ ಮಾಡಿ, ಅದು ಹೆಂಗೆ ಖರ್ಜೂರದ ಪಾಯಸ ಮಾಡಿದ್ದೀನಿ ನೋಡೇ ಬಿಡ್ತೀನಿ. ನಿನ್ನ ಕೈ ರುಚಿ ನೋಡಿ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ ಬಾ. ಸರಿ, ಕೈ ಕಾಲು ಮುಖ ತೊಳ್ಕೊಂಡು ಬಂದು ಊಟ ಕುತ್ಕೊಂಬನ್ರಿ, ಊಟ ಹಾಕ್ಕೊಡ್ತೀನಿ. ಸರಿ ನಡಿ, ಬರ್ತೀನಿ, ಕೈ ತೊಳ್ಕೊಂಬರ್ತೀನಿ. ನೀನೆಲ್ಲ ಊಟಕ್ಕೆ ಹಾಕೊಂಡು ರೆಡಿ ಮಾಡ್ತಾಯಿರು. ಚಿನ್ನ, ಏನು ಕೈ ರುಚಿ ನಿಂದು. ಊಟ ಎಲ್ಲ ಸೂಪರಾಗಿತ್ತು, ಸಖತ್ತಾಗಿತ್ತು. ಖರ್ಜೂರದ ಪಾಯಸ ಅಂತೂ ಕುಡಿತಾ ಇದ್ರೆ ಬಾಯಲ್ಲಿ ಇನ್ನೂ ಸ್ವಲ್ಪ ಕುಡಿಬೇಕು ಅನ್ನಿಸ್ತಾ ಇತ್ತು ಕಣೆ. ಬಾದಾಮಿ ಹಲ್ವಾನು ಸೂಪರಾಗಿತ್ತು. ನನ್ನ ಹೆಂಡ್ತಿ ಕೈ ರುಚಿ ಅಂದರೆ ಕೈ ರುಚಿ. ಎಷ್ಟು ಚೆಂದಾಗಿ ಅಡುಗೆ ಮಾಡ್ತಿ ಚಿನ್ನ. ಎಲ್ಲಿ ಕಲಿತೆ ಇದೆಲ್ಲನೂ? ಚೆನ್ನಾಗಿದೆಯಾ? ಅವಾಗವಾಗ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ ಕಣ್ರಿ. ಯೂಟ್ಯೂಬಲ್ಲಿ ನೋಡಿ ಅಡುಗೆ ಎಲ್ಲ ಕಲ್ತ್ಕೊಂಡಿದ್ದೀನಿ. ಚೆನ್ನಾಗಿ ಮಾಡಿದ್ದೀನಾ? ನೀವೊಬ್ಬರು ಚೆನ್ನಾಗೈತೆ ಅಂದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು. ಚೆನ್ನಾಗಿ ಮಾಡಿದ್ದೀನಿ ರೀ. ಹ್ಞೂ ಕಣಮ್ಮ, ಸೂಪರ್. ಊಟ ಅಂತೂ ಸೂಪರ್ ಡೂಪರ್. ನಾನು ಇಂಥ ಊಟ ನನ್ನ ಜೀವನದಲ್ಲೇ ತಿಂದಿರಲಿಲ್ಲ.
ನೀವೇನೋ ಚೆನ್ನಾಗೈತೆ ಅಂತೀರಾ, ಆದರೆ ಅಮ್ಮ ನಾನು ನೆನ್ನೆ ಸಾಂಬಾರು ಮಾಡಿದ್ನಲ್ಲ, ತರಕಾರಿ ಸಾಂಬಾರನ್ನ ಚೆನ್ನಾಗೇ ಇಲ್ಲ, ತರಕಾರಿನೇ ಬೆಂದಿಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ಅವ್ವ ಸ್ವಲ್ಪ ಹಂಗೇನೆ ಬಿಡು, ಏನು ಬೇಜಾರು ಮಾಡ್ಕೋಬೇಡ, ಸಣ್ಣ ಪುಟ್ಟದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊ. ನನ್ನ ಹೆಂಡ್ತಿ ಹಂಗೆಲ್ಲ ಆಡಲ್ಲ, ಅಡ್ಜಸ್ಟ್ ಮಾಡ್ಕೊತಾಳೆ ಅಂತ ಗೊತ್ತು. ಅಡ್ಜಸ್ಟ್ ಮಾಡ್ಕೊಳ್ದು ಯಾರು? ನನ್ನ ಹೆಂಡ್ತಿ ಪಕ್ಕ ಅಡ್ಜಸ್ಟ್ ಮಾಡ್ಕೊತಾಳೆ ಅಲ್ವಾ ಚಿನ್ನ? ಹ್ಞೂ, ಹೋಗ್ರಿ, ಈ ಥರ ನೈಸ್ ಮಾಡೋಕ್ಕಿದ್ದೀರಲ್ಲ ನೀವು, ಈ ನೈಸ್ ಮಾಡಿದ್ರೆ ಏನು ಕಮ್ಮಿ ಇಲ್ಲ ಬಿಡಿ. ರೀ, ಹನಿಮೂನ್ ವಿಷಯನ ಅತ್ತೆ ಮಾವನ ಹತ್ರ ಕೇಳ್ರಿ, ಬೇಗ ಕೇಳಿ ನಾವು ಹನಿಮೂನ್ಗೆ ಹೋಗೋದು ಬೇಡ್ವೇನು? ನೀವು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೂ ಅಷ್ಟೇ ನನ್ನ ಮೇಲೆ ಮಾತೇ ಆಡ್ಸಲ್ಲ. ಹಂಗೇನಿಲ್ಲ, ಕರ್ಕೊಂಡೋಗ್ತೀನಿ ಕಣ್, ಸುಮ್ಕಿರ್ ಚಿನ್ನ. ನಾಳೆಗೆ ಸ್ವಲ್ಪ ಶುಂಠಿ ಕಳೆ ಕಿತ್ಬಿಟ್ರೆ ಕೆಲಸ ಮುಗೀತದೆ. ಆಮೇಲೆ ಏನಿಲ್ಲ, ಒಂದು ವಾರ ಏನು ಕೆಲಸ ಇರಲ್ಲ, ಫ್ರೀಯಾಗಿರ್ತೀನಿ. ಅದೇ ನಾಳೆ ಆಳು ಬರ್ತಾರೆ, ನಾಳೆ ಶುಂಠಿ ಕಳೆ ಒಂದು ಕಿತ್ತಿ ಮುಗಿಸ್ಬಿಟ್ರೆ ನಾಡ್ದು ಕೇಳ್ತೀನಿ, ನಾವು ಹೋಗೋಣವ ಅಂತ. ಹೋಗು ಅನ್ನುತ್ತೆ, ಏನು ಅನ್ನಲ್ಲ. ಹೋಗಿದ್ದು ಬನ್ನಿ, ಜೋಪಾನವಾಗಿ ಹೋಗಿದ್ದು ಬನ್ನಿ ಅಂತಾರೆ, ಸುಮ್ಮನಿರು. ಕೇಳ್ತೀನಿ, ಹೋಗೋಣ ಸುಮ್ಮನಿರು. ನೀನು ನಾಳೆ ಬಿಟ್ಟು ನಾಡ್ದಿಂದ ರೆಡಿ ಮಾಡ್ಕೊ ಆಯಿತಾ? ಕರ್ಕೊಂಡು ಹೋಗ್ತೀನಿ, ಏನು ಬೇಜಾರು ಮಾಡ್ಕೊಬೇಡ ಚಿನ್ನ. ನನ್ನ ಹತ್ರ ಹನಿಮೂನ್ಗೆ ಹಾಕೊಂಡು ಹೋಗೋಕ್ಕೆ ಒಳ್ಳೊಳ್ಳೆ ಬಟ್ಟೆನೇ ಇಲ್ಲ ಕಣ್ರಿ. ಬಟ್ಟೆ ಎಲ್ಲ ತಗೊಡಿ, ನನ್ನ ಹತ್ರ ಯಾವ ಬಟ್ಟೆನೂ ಇಲ್ಲ. ಯಾವ ಬಟ್ಟೆನೂ ಶಾಪಿಂಗ್ ಮಾಡಿಸಿಲ್ಲ. ನೀವು ಮದುವೆ ಆದಾಗಿಂದ ಎಲ್ಲಿಗೂ ಆಚೆನೇ ಕರ್ಕೊಂಡು ಹೋಗಿಲ್ಲ ಬಿಡಿ. ಒಂದು ಸೀರೆನೂ ತಗೊಳ್ಲಿಲ್ಲ, ಒಂದು ಡ್ರೆಸ್ಸು ತಗೊಳ್ಲಿಲ್ಲ ನೀವು. ನಾಳೆ ಒಂಚೂರು ಕೆಲಸ ಮುಗಿಲಿ, ಸುಮ್ಮನಿರ್ತೀನ. ನಾಳೆ ಕೆಲಸ ಎಲ್ಲ ಮುಗಿದ್ಮೇಲೆ ನಾಡ್ದು ಪೇಟೆಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದು ಆಮೇಲೆ ಬಟ್ಟೆ ಪ್ಯಾಕ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನಾನು ನಾಳೆ ಸ್ವಲ್ಪ ಕೆಲಸ ಐತೆ, ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ. ಶುಂಠಿ ಕೀಳಕ್ಕೆ ಹಾಳು ಬರ್ತಾರೆ, ಹೊತ್ನಂತೆ ಅಡುಗೆ ಮಾಡಿಬಿಡು ಆಯಿತಾ? ಚೆನ್ನಾಗಿ ರುಚಿಯಾಗಿ ಮಾಡು. ಆಳುಗಳೆಲ್ಲ ನೀನು ಊಟ ಉಂಡು 2 ದಿನಕ್ಕೆ ಕೀಳೋ ಕಳೆನ ಒಂದೇ ದಿನಕ್ಕೆ ಕಿತ್ತಾಕ್ಬಿಡ್ಬೇಕು, ಹಂಗೆ ಮಾಡು. ಹ್ಞೂ, ಸರಿ ಬಿಡ್ರಿ, ನೀವು ಈ ಥರ ನೈಸ್ ಮಾಡೋಕ್ಕಿದ್ದೀರಲ್ಲ ಇನ್ನೇನು. ಆಯಿತು, ಮಾಡ್ತೀನಿ ಬಿಡಿ. ಅಡುಗೆ ತಾನೇ, ಅಡುಗೆ ವಿಷಯಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಬೇಡಿ, ಮಾಡ್ತೀನಂತೆ. ಸರಿ, ನಾನು ಸ್ವಲ್ಪ ಆಚೆ ಹೊಲ್ದ ಹತ್ರ ಹೋಗ್ಬಿಟ್ಟು ಕಬ್ಬುಗೆ ನೀರು ತಿರ್ಗಿಸ್ಬಿಟ್ಟು ಬರ್ತೀನಿ. ಮನೇಲಿ ಏನೈತೆ ಕೆಲಸ ಮಾಡ್ಕೊಂಡು ಮನೇಲಿ ಇರು ಆಯಿತಾ? ಬರ್ತೀನಿ ಚಿನ್ನ, ಬೇಜಾರು ಮಾಡ್ಕೊಬೇಡ. ಸಾಯಂಕಾಲ ಬೇಗ ಬರ್ತೀನಿ ಆಯಿತಾ? ಸರಿ ಕಣ್ರಿ, ಆಯಿತು. ಈ ವಿಡಿಯೋ ನೋಡ್ತಾ ಇರೋರೆಲ್ರಿಗೂ ನಮಸ್ಕಾರ ಕಣ್ರಪ್ಪ. ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಗೊಂದು ಲೈಕ್ ಕೊಡ್ರಪ್ಪ, ನಮಗೂ ಸಪೋರ್ಟ್ ಮಾಡ್ರಪ್ಪ. ಹಳ್ಳಿ ಮಾತುಕತೆ ನಿಮ್ಮ ಜೊತೆ ಚಾನಲ್ಗೆ ಸಪೋರ್ಟ್ ಮಾಡ್ರಪ್ಪ. ಈ ವಿಡಿಯೋನ ಕೊನೆವರೆಗೂ ನೋಡ್ರಪ್ಪ, ನಮ್ಮನ್ನು ಸಪೋರ್ಟ್ ಮಾಡ್ರಪ್ಪ, ನಮ್ಮನ್ನು ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.